ಅದಕ್ಕೆ ವಿಚಾರ ಮಾಡೋದಕ್ಕೆ ಸಂತೋಷವಾ? ನಂಗೆಂತ ಆಗಲ್ವಾ? ಬಿಡಿಸಿ ಸೇವಾಗಿದೆ, ಸಂಬಂಧವು ಕುದುರಿದೆ, ಬಹಳ ಒಳ್ಳೆಯದು. ನನ್ನ ಮಗಳನ್ನು ಕೊಡ್ತಾ ಇದ್ದೇನೆ. ಯಾರಿಗೆ ಕೇಳಲ್ಲ? ಕೇಳೋ ಶ್ರೀ ಕೃಷ್ಣ. ಹೇಳಿ ಹಾಗೆಲ್ಲ ಹೇಳಿ ಬಿಡಿಸಿ. ಯಾರಿಗೆ ಅಂತ ಹೇಳ. ನೀವೇ ಹೇಳಿ. ನಾನೇ ಕೃಷ್ಣ. ಯಾರಿಗೆ ಕೊಡುವುದು? ಯಾರಿಗೆ ಗೊತ್ತು? ದ್ವಾರಾವತಿಯ ಮಹಾಪ್ರಭು ಹರಧರನಿಗೆ ಸರಿಯಾದವರು ಯಾರಿದ್ದಾರ? ನನ್ನ ಮಗಳನ್ನು ಕೊಡೋದು ಯಾರಿಗೆ ಗೊತ್ತುಂಟ? ಕೇಳೋ ಶ್ರೀ ಕೃಷ್ಣ. ಕೌರವೇಶ್ವರನ ಮಗನಾಗಿರುವಂತ ಆ ಲಕ್ಷಣ ಅವಲಕ್ಷಣನಿಗೆ ಕೊಟ್ಟ ಲಕ್ಷಣ ನೀನು. ಅವ ಲಕ್ಷಣ ಮದುವೆ ಮಾಡಬೇಕು ಅಂತ ನಿರ್ಣಯ ಮಾಡಿ ಲೇಖನ ಬರೆದಿದ್ದೇನೆ. ಹೆಚ್ಚಾಕೆ ದಿಬ್ಬಣವು ಬಾಗಿಲ ಬಳಿಯಲ್ಲಿ ಬಂದಿದೆ. ಬಂದಂತ ದಿಬ್ಬಣವನ್ನು ಎದುರುಗೊಳ್ಳುವುದಕ್ಕೆ ಸಂಗಾತಿಯಾಗಿ ಜೊತೆಯಲ್ಲಿ ನೀನು ಬರಬೇಕು. ಇದಕ್ಕೆ ನಿನ್ನನ್ನು ಕರೆಸಿ ಒಂದು ಮಾತಣ್ಣ. ಏನೋ ಹೇಳ ಬೇಗ ಹೇಳ. ಬಲು ಸಂತೋಷವಾಯಿತು ಏನ ಹೇಳಲಿ. ತಯ್ಯತ್ತ ಧೀಮ್ ತಯ್ಯತ್ತ ಧೀಮ್ ತದ್ದಿನ ತಯ್ಯ ಧೀಮ್ ತೈತೈತದಿ ಬಲ ಬಲ ಬಲು ಸಂತೋಷವಾಯಿತು. ಬಲ ಬಲು ಸಂತೋಷವಾಯಿತು ಏನ ಹೇಳಲಿ ಎನ್ನಣ್ಣ. ಬಲ ಬಲು ಸಂತೋಷವಾಯಿತು. ಬಲು ಸಂತೋಷವಾಯಿತು. ಬಲು ಸಂತೋಷವಾಯಿತು ಏನ ಹೇಳಲಿ ಎನ್ನಣ್ಣ. ಏನ ಹೇಳಲಿ ಎನ್ನಣ್ಣ. ಕುಲಾಲ ಭವನವ ಕುಲಜರು ಕೊಕ್ಕರೆ. ಕುಲಾಲ ಭವನವ ಕುಲಜರು ಕೊಕ್ಕರೆ. ಕುಲಾಲ ಭವನವ ಕುಲಜರು ಕೊಕ್ಕರೆ ಬಳಸುವುದೇನದು ತಾರ್ಕಣ್ಯ. ಕುಲಾಲ ಭವನವ ಕುಲಜರು ಕೊಕ್ಕರೆ. ಕುಲಾಲ ಭವನವ ಕುಲಜರ ಕೊಕ್ಕರೆ. ಕುಲಜರು ಕೊಕ್ಕರೆ ಬಳಸುವುದೇನದು ತಾರ್ಕಣ್ಯ. ಕುಲಜರು ಕೊಕ್ಕರೆ ಬಳಸುವುದೇನದು ತಾರ್ಕಣ್ಯ. ಬಳಸುವುದೇನದು ತಾರ್ಕಣ್ಯ. ಭಲ್ಲ ಬಲ 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 ಸಂತೋಷವಾಯಿತು ಏನ ಹೇಳಲಿ ಎನ್ನಣ್ಣ. ಫಲ 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 ಬಲು ಸಂತೋಷವಾಯಿತು. ಕೇಳಿದೇನ ನನ್ನ ತಮ್ಮನ ಮಾತನ್ನ? ಏನ್ ಸಾಯ್ತಾ ಸಾಯೋ ನೀನು ಅಲ್ಲ, ಅವ್ರ ಬಾಯಿಂದ ಬಂದ ಏನು ಸಾಹಿತ್ಯ, ಏನು ಎಂತಹ ಮಾತು. ಫಲ ಫಲ ಬಲು ಸಂತೋಷವಾಯಿತು. ಕೇಳಿದೇನ ನನ್ನ ತಮ್ಮನ ಮಾತನ್ನ? ಆಗಾಗ ಬಲ ಬಲ ಹೇಳೋದು ನೋಡಿದ್ರೆ ಎಡ ಸರಿ ಇಲ್ವಾ? ಹೇಗೆ ಅಂತ ಎಡ ಸರಿ ಇಲ್ವಾ ಅಂದ್ರೆ ಬಲ ಬಲ ಹಾಗಲ್ಲ. ಭೇಷ್ ಭೇಷ್, ಬಹಳ ಒಳ್ಳೇದಾಯ್ತು ಅಂತ ನಿಮ್ಮನ್ನು ಹೊಗಳಿದ್ದು ಅಲ್ಲಿಗೆ ಮುಗಿಯಲಿಲ್ಲ ಅಣ್ಣಯ್ಯ. ಏನ ಹೇಳಲಿ ಎನ್ನಣ್ಣ? ಏನು ಹೇಳಿಲ್ಲ, ಇನ್ನು ಹೇಳಲಿಕ್ಕೆ ಬೇರೆ ಉಂಟೇನ? ದಿಬ್ಬಣಕ್ಕೆ ಎದುರುಗೊಳ್ಳಿಕ್ ಬರಬೇಕು. ಅದೇ ಅಲ್ಲ, ಒಂದು ಮಾತು ಅಂತ ಹೇಳಿದ್ನಲ್ಲ, ಯಾವುದು? ಅದು ಹೇಗೆ ಹೇಳಿದೆ ಅಂತ ಇವತ್ತು ಹೇಳ 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 ಅಣ್ಣ.
ಕುಲಾಲ ಭವನವ ಕುಲಜರು ಪೊಕ್ಕರೆ ಕರೆ ಬಳಸುವರೇನದು ತಾರ್ಕಣ್ಯ. ಕೇಳಿದ್ದೇನೋ ನನ್ನ ತಮ್ಮನ ಸಾಹಿತ್ಯ ಅಂದ್ರೆ ಹೇಗೆ, ಎಂತಹ ಪ್ರಾಸ ನೋಡು, ಎಷ್ಟು ಒಳ್ಳೆ ಮಾತಾಡ್ದ ನೋಡು. ಅದು ನಡೆಯ ಅವ್ರು ಹೇಳಿದ್ದೇನು ಅಂತ ಹೇಳಿದವ್ರಿಗೆ ಗೊತ್ತಾಯ್ತು, ಕೇಳಿದ ನನಗೂ ಗೊತ್ತಾಯ್ತು, ಕೇಳಿಸ್ಕೊಂಡವ್ರಿಗೆ ಮಾತ್ರ ಗೊತ್ತಾಗ್ಲಿಲ್ಲ. ಏನ್ ಗೊತ್ತಾಗ್ಲಿಲ್ಲ? ಗೊತ್ತಾಗುದು ಏನುಂಟು ಅದ್ರಲ್ಲಿ? ಬಹಳ ಸಂತೋಷ ಆಯ್ತು ಅಂತ ಹೇಳಿದ್ದು. ನಿಮ್ಮನ್ನು ಹೊಗಳಿ ಮಾತಾಡಿದ್ದಲ್ಲ, ನಿಮಗೆ ತಾಗಿಸಿ ಮಾತಾಡಿದ್ದು. ತಾಗಿಸಿ ನನ್ ಗೊತ್ತಿಲ್ಲ. ಏನ್ ಅರ್ಥ ಹೇಳೋದ್ರ? ನೀ ಗೊತ್ತಾಯ್ತಲ್ಲ ನನ್ಗೆ, ಅದ್ರ ಅರ್ಥ ಏನು ಹೇಳು? ಕುಲಾಲ ಭವನವ ಕುಲಜರು ಪಕ್ಕರೆ ಬಳಸುವುದೇನ ಚಾಕಣ್ಣ ಅಂತ ಹೇಳ್ತಾರಲ್ಲ, ತಾರ್ಕಣ್ಯ ಅಂತ ಹೇಳಿದ್ನ. ತಾರ್ಕಣ್ಯ ಅಂದ್ರೆ ಮತ್ತೇನಲ್ಲ. ಕುಲಾಲ ಭವನ ಅಂದ್ರೆ ಏನು? ಕುಂಬಾರರ ಮನೆ. ಹೌದಾ? ಕುಂಬಾರರ ಮನೆಗೆ ಕುಲವಂತರಾದವರು ಹೋಗಿ ಹೊಕ್ಕರೆ ಏನಾಗ್ತಾರೆ? ಮೊದಲೇ ಕುಂಬಾರರ ಮನೆ ಅವರು ಹುಟ್ಟು ಕುಂಬಾರರು, ಹೋಗಿ ಹೊಕ್ಕವರು ಕೆಟ್ಟ ಕುಂಬಾರರು ಎಂಬ ಅರ್ಥದಲ್ಲಿ ಹೇಳಿದ್ದು. ಅಲ್ಲಿ ಇದು ನನಗೆ ಹೇಗೆ ಸಂಬಂಧ ಅಂತ? ಇದು ಮತ್ತೇನಲ್ಲ ನೋಡಿ. ಕುಲಾಲ ಭವನ ಅಂತ ಅವರು ಹೇಳಿದ್ದು ಹಸ್ತಿನಾವತಿಯವರಿಗೆ. ಹಸ್ತಿನಾವತಿ ಎನ್ನುವುದು ಕುಲಾಲ ಭವನ, ಅವರು ಹುಟ್ಟು ಕುಂಬಾರರು. ನೀವು ಹೆಣ್ಣು ಕೊಟ್ಟ ಮೇಲೆ ಅವರ ಮನೆಗೆ ಹೋಗ್ಬೇಕೋ ಬೇಡವಾ? ನೀವು ಹೋದ್ರಿ ಅಂತಾದ್ರೆ ಕೆಟ್ಟ ಕುಂಬಾರರು ನೀವು ಅಂತ. ಇನ್ನು ಈ ಮಾತಾಡಬೇಡಿ, ಇನ್ನು ನಾನು ಈ ಮಾತಾಡುವುದೇ ಒಳ್ಳೆ ಮಾತಾಡು. ಮಾತಿದ್ರೆ ಹೇಳು. ಬೇರೆ ಒಂದು ಮಾತು ಮನಯಂಗಣ್ಣದೊಳ್ಳು ಕಲ್ಪತರುಗಳಿರೆ ವನದೊಳ್ಳಗಣ್ಣ ಗಿಡ್ಡಗಣ್ಣ ಬಯಸಿ ಮನೆಯಂಗಣ್ಣದೊಳ್ಳು ಕಲ್ಪತರುಗಳಿರೆ ಮನೆಯಂಗಣ್ಣದೊಳ್ಳು ಕಲ್ಪತರುಗಳು ವಣ್ಣದೊಳ್ಳಗಣ್ಣ ಗಿಡಗಣ್ಣ ಬಯಸಿ ಕಲ್ಪತರುಗಳಿರೆ ಮನೆಯಂಗಣ್ಣದೊಳ್ಳು ಕಲ್ಪತರುಗಳಿರೆ ಮನೆಯಂಗಣ್ಣದೊಳ್ಳು ಕಲ್ಪತರುಗಳಿರೆ ವನದೊಳ್ಳಗಣ್ಣ ಗಿಡಗಳ ಬಯಸಿ ವನದೊಳ್ಳಗಣ್ಣ ಗಿಡಗಳ ಬಯಸಿ ವನದೊಳ್ಳಗಣ್ಣ ಗಿಡಗಳ ಬಯಸಿ ತನು ಬಳಲಿಕೆಯಲ್ಲಿ ನೀರೆರೆಯುವರೆ ತನು ಬಳಲಿಕೆಯಲ್ಲಿ ನೀರೆರೆಯುವರೆ ಘನ ಪರಾಕ್ರಮಿಗಳು ಪಂಥದಲ್ಲಿ ತನು ಬಳಲಿಕೆಯಲ್ಲಿ ನೀರೆರೆಯುವರೆ ಘನ ಪರಾಕ್ರಮಿಗಳು ಪಂಥದಲ್ಲಿ ತೊಳವರೆ ಕಡೆಯಲ್ಲಿ ಘನ ಪರಾಕ್ರಮಿಗಳು ಪಂಥದಲ್ಲಿ ಘನ ಪರಾಕ್ರಮಿಗಳು ಪಂಥದಲ್ಲಿ ಸಂತೋಷವಾಯಿತು ಏನ ಹೇಳಲಿ ಎನ್ನಣ್ಣ. ಅಣ್ಣಯ್ಯ ಆ ಮಾತು ಹೇಳುವುದಿಲ್ಲ, ಬೇರೆ ಇದು. ಈಗ ಒಳ್ಳೆ ಮಾತು. ಆ ಮಾತು ಹೇಳ್ಬೇಡಿ. ಮನೆಯಂಗಳದಲ್ಲಿ ಕಲ್ಪತರುಗಳಿರೆ ವನದೊಳಗಣ ಗಿಡಗಳ ಬಯಸಿ ತನು ಬಳಲಿಕೆಯರಿ ಎರೆವರೆ ತೊಳಲ್ವರೆ ಘನ ಪರಾಕ್ರಮಿಗಳು ಪಂಥದಲ್ಲಿ. ಈಗ ನೋಡು ಎಷ್ಟು ಒಳ್ಳೆ ಮಾತಾಡ್ದ. ಒಳ್ಳೆ ಮಾತೋದು, ಒಳ್ಳೆ ಮಾತೋದು. ಆದ್ರೆ ನಿಮ್ಮನ್ನು ಹೊಗಳಿದ್ದಲ್ಲ, ನಿಮಗೆ ತಾಗಿಸಿಯೇ ಮಾತಾಡಿ. ಹೊಗಳಿದ್ದಣ್ಣ. ಈಗ ಸುತ್ತು ಬಳಸಿನ ಮಾತು ಬೇಡ, ಇದ್ರ ಅರ್ಥ ಏನು ಅಂತ ಹೇಳು. ಹೋಗಿ ನಾನು ಹೇಳ್ತೀನಿ. ಮನೆ ಅಂಗಳದಲ್ಲಿ ಕಲ್ಪತರು ಅಂತಂದ್ರೆ ತೆಂಗಿನ ಮರ. ತೆಂಗಿನ ಮರ, ಹೌದಾ? ಆ ತೆಂಗಿನ ಮರಕ್ಕೆ ನೀರೇನಿರೋದನ್ನ ಬಿಟ್ಟು ವನದಲ್ಲಿ ಇರುವಂತ ಈ ಒಣ ಕಾಸರ್ಕನ ಗಿಡವನ್ನ ತಂದು ನೆಟ್ಟು ನೀರೆರೆಯವರನ್ನ ಘನ ಪರಾಕ್ರಮಿಗಳು ಅಂತ ಹೇಳ್ತಾರೆಯೇ. ಇದು ಯಾಕೆ ಈ ಮಾತಾಡಿದ್ದು ಹೇಳಿ. ಈ ಕಲ್ಪತರು ಅಂದ್ರೆ ಯಾರು? ಕಾಸರ್ಕನ ಗಿಡ ಅಂದ್ರೆ ಯಾರು? ನೀರೆರೆಯುವವರು ಯಾರು? ಮತ್ತೆ ಯಾರು ಅಲ್ಲ. ಆ ಕಲ್ಪತರು ಎಂದ್ರೆ ನಿಮ್ಮ ತಂಗಿ ಮಗ ಇದ್ದಾನಲ್ಲ, ಅಭಿಮನ್ಯು.
ಅವ ಕಲ್ಪತರು ಒಣ ಕಾಸರ್ಕನ ಗಿಡ ಅಂದ್ರೆ ಅವಲಕ್ಷಣ ಅವ ಹೇಳಿದ ಲಕ್ಷಣ ಅದೇ ಅಲಕ್ಷಣ. ಅವನಿಗೆ ನಿಮ್ಮ ಮಗ ಅಂತ ಕನಕಾಂಗಿ ಕೊಡುವುದು ಒಂದೇ, ಕಾಸರ್ಕನ ಗಿಡಕ್ಕೆ ನೀರು ಎರೆಯುವುದು ಒಂದೇ ಅಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಹಂಗೈ ತೋರಿಸಿ ಅವಲಕ್ಷಣ ಹೇಳಿಸ್ಕೊಂಡ ಹಾಗೆ. ಈಗ ನಿನ್ನ ಸುತ್ತು ಬಳಸಿರೋ ಮಾತು ಬೇಡ, ಈಗ ನೀನು ಬರ್ತೀಯ ಇದ್ ವಿಷಯ ಸ್ಪಷ್ಟವಾಗಿ ಟಾಟಾಡಾಡೋಣ ಹೇಳ್ಬಿಟ್ಟಿದ್ದೇನೆ. ಈಗ ಯಾರು ಏನೇ ಹೇಳಲಿ ನನ್ನ ನಿರ್ಣಯವನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಆಗುದಿಲ್ಲ. ನಮ್ಮೊಂದಿಗೆ ಈಗ ಅವರನ್ನು ಎದುರುಗೊಳ್ಳಲಿಕ್ಕೆ ನೀನು ಬರ್ತೀಯ ಇಲ್ವಾ? ಅಪ್ಪ ಅಮ್ಮ ಬರ್ತಾರಾ? ಕೇಳಿಲ್ಲ. ಬಂದ್ರು ಬರಬಹುದು ಬಿಡು, ವಯಸ್ಸಾದವರು ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಪಾಂಡವರು ಬರ್ತಾರಾ? ಪಾಂಡವರು ಅವ್ರು ಯಾಕೆ ಇಲ್ಲಿ? ಕೇಳಿದಷ್ಟೇ. ಬರ್ತಾರಾ? ಇಲ್ಲ, ಬರುವುದಿಲ್ಲ ಅವ್ರು. ಬರಬಹುದು. ಬೇಡ ಬಿಡಿ. ನಮ್ಮ ತಂಗಿ ಸುಭದ್ರ ಬರ್ತಾಳಾ? ಅವ್ರು ಯಾಕೆ? ಪಾಂಡವರು ಬಂದ್ರಲ್ಲ ಸುಭದ್ರ ಬರುವುದು. ಅವರೇ ಬರ್ತಾರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೆಂಗಸರು ಸಮಯ ಹೇಳಲಿಕ್ಕೆ ಆಗುದಿಲ್ಲ. ಸುದ್ದಿ ಅವರಿಗೆ ಬಿಟ್ಟು. ಹೌದು ಹೌದು. ಹಾಗಾದ್ರೆ ಅವ್ರು ಯಾರು ಬರದೆ ಆದ್ರೂ ಮದುವೆಗೆ ನಾನು ಬರುವುದಿಲ್ಲ. ಈಗ ಅವ್ರು ಯಾರು ಬರದೆ ಹೋದ್ರೆ ನಾನು ಬರುವುದಿಲ್ವಾ? ನೀನು ಬರುವುದಿಲ್ವಾ? ಕುರಿಯನ್ನು ಕೇಳಿ ಸಂಬಾರ ಅರಿಯುವುದುಂಟೇನಾ? ಮನೆ ಹೆಂಗಳದ ಹಂಗೈ ತೋರಿಸಿ ಅವಲಕ್ಷಣ ಹೇಳಿಸ್ಕೊಂಡ ಹಾಗೆ. ಒಡೆಯ ಅಮಟಕ ಇಲ್ಲದೆ ಹೋದ್ರೆ ಔತಣೆಯನ್ನು ನಿಲ್ಲುವುದಿಲ್ಲ. ಅಲ್ಲ, ಕೃಷ್ಣ ಬರ ಮಾತ್ರಕ್ಕೆ ನನ್ನ ಮಗಳ ಮದುವೆ ನಿಲ್ತದ್ಯಾ? ಅಗತ್ಯ ಇಲ್ಲ ಬಿಡು. ಹೌದು. ಆದ್ರೂ ಒಂದು ನಂಜಿನ ಮಾತಾಡಿ ಹೋದ್ನಲ್ಲ ಏನ್ ಮಾಡ್ಯಾ? ನಾಳೆ ದಿವಸ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಹೊಣೆಗಾರಲ್ಲ ಅಂತ ಹೇಳಿದ್ನಲ್ಲ. ಅಪ್ಪ ಅಮ್ಮನೆ ತಿಳಿಸಿದ್ದೀರೋ? ಆದ್ರೆ ಅವ್ನು ಸ್ವಲ್ಪ ಜಾಗ್ರತೆ ಬೇಕು. ಮತ್ತೆ ಆದ್ರೂ ಅವ್ನು ಹಿಡಿದು ಒಂದು ಮಾತು ಸತ್ಯ. ಏನು? ಹಿರಿಯರಿ ಮದುವೆಗೆ ಅಗತ್ಯ ಬರಲೇಬೇಕು. ಹೌದೌದು. ನನ್ನ ಅಪ್ಪ ಅಮ್ಮ ಸ್ವಲ್ಪ ಕೇಳ ಬರ್ತಾರೆ. ಕೇಳೋ, ನೀವೇ ಕರೆದು ಹೇಳಿ. ನೀವೇ ಓ ಅಪ್ಪ ಅಮ್ಮ ಮಗನೇ ಬರಬಡ್ರ. ನಾನೇ ಮಗಳ ಕನಕಾಂಗಿ ಮದುವೆ ಕೌರವನ ಮಗ ಲಕ್ಷಣಿಗೆ ಕೊಟ್ಟು ದಿಬ್ಬಣ ಬಂದಿದೆ. ಬನ್ನಿ ಬನ್ನಿ. ನಮ್ಮ ಮಗ ಕೃಷ್ಣ ಬಂದಣ. ಅವ ಬರುವುದಿಲ್ಲ. ಕೃಷ್ಣ ಬರುವುದಿಲ್ಲ. ಹಾಗಾದ್ರೂ ನಾನು ಬರುವುದಿಲ್ವಾ? ಹಾಳು ಬಿದ್ದು ಹೋಗಿ ಬಿಡಿ. ಬಾಯಲ್ಲಿ ಹೊಲ ಬೇರೆ ಎಲ್ಲ ಮಾತಾಡು ಚಟ. ನಿಮ್ಮ ಅಮ್ಮನ ಕರೀರಿ. ನಿಮ್ಮ ಅಮ್ಮ ನಾನೇ ಮಗ. ನನ್ನ ಮಗಳು ಕನಕಾಂಗಿಯ ಮದುವೆ ದಿಬ್ಬಣ ಬಂದಿದೆ. ಕೌರವೇಶ್ವರನ ಮಗನಿಗೆ ಕೊಟ್ಟು ಮದುವೆ. ಈಗ ಎದುರುಗೊಳ್ಳಿಕ್ ಬರ್ತೀರಾ ಹೇಗೆ? ಕೃಷ್ಣ ಗೊತ್ತಿಲ್ಲ. ನೀನು ಬರುವುದಿಲ್ವಾ? ಕೃಷ್ಣ ಬರುವುದು ಅವರು ಬರುವುದಿಲ್ಲ ಅಂತೆ. ಎಲ್ರಿಗೂ ಒಂದೇ ಕಾಯಿಲೆ. ಅಲ್ಲ, ನೀವು ಅದೇ ಯಾವಾಗಾದ್ರೆ ಅಂತ ನನ್ನ ತಲೆ ಬಿಸಿ ಆದದ್ದು. ಯಾವುದು? ಯಾರ ಮಗ ಬೋಳ್ರಾಮನೇನೋ ಬೋಳ್ರ. ಅವ್ರು ಹೇಳಿದ್ರು ಅಂತ ನೀನು ಹಾಗೆ ಹೇಳುದು? ಅಲ್ಲ, ಅವ್ರು ಬಾಯಲ್ಲಿ ಹೊಲ್ಲಿಲ್ವ ಅವರಿಗೆ? ಬೋಳ್ರಾಮ ಬಲರಾಮ ಬೋಳ್ರಾಮ ಆಯ್ತಾ? ಬಿಡಿ, ಅವ್ರು ಬರಬೇಕು ಅಂತಿಲ್ಲ. ವಯಸ್ಸಾದವರು ಕಾಲಿ ಸಿಕ್ಕಿ ಸತ್ರ ನಾಳೆ ನಮಗೂ ತೊಂದ್ರೆ. ಆದ್ರೂ ಒಂದು ಹೌದೌದು, ದಿಬ್ಬಣ ಅಂತ ಆಗ್ಬೇಕಿದ್ರೆ ಗಂಡಸರು ಒಂದೇ ಆಗ್ತದೇನೋ? ಅಯ್ಯೋ, ಹೆಣ್ಣು ಮಕ್ಕಳು ಬೇಕು. ಹೆಣ್ಣು ಮಕ್ಕಳು ಸುದ್ದಿ ಹೇಳಿದ ಅಕ್ಷರದಲ್ಲಿ ನೋಡಿವನ ಮಂಗಳಾಂಗಿ ನೆರಬೇಕು. ಉಂಟೆಲ್ಲ ರಾಣಿವಾಸ ಅಲ್ಲಿ ಕೃಷ್ಣನದು ಪರಿವಾರ. ಸ್ವಲ್ಪ ಕೇಳೋರ ಎಷ್ಟು ಜನ ಇದ್ದಾರೆ ಅಂತ ಹೇಗಾಗುದಿಲ್ಲ. ಸತ್ಯ ಮಾಮೆ ಹೋಯ್ ಹೋಯ್ ಕೃಷ್ಣನ ಹೆಣ್ಣುದಿರಲ್ಲ. ಹಾಗೆ ಹಿಂದಿ ಕಲ್ಲು ಹೊಡೆದಾಗೆ ನಾನು ಹೇಳಿದವ್ರನ್ನು ಕರೆಯುವುದೇ ಬೇಡ ಅಂತ. ಮದುವೆ ಬರ್ತೀರಾ ಹೇಗೆ? ಬಾವ ಬಂದ ಪರ್ಕೆ ತಗಳೆ. ಬಾವ ಬಂದ ಪರ್ಕೆ ಪರ್ಕೆ ತಗೊಂತ ಹೇಳಿದ್ರಲ್ಲ. ಹೋಯ್ ಬಲರಾಮ ಮಗಳವಾದಂತ ಕನಕಾಂಗಿಯನ್ನು ಅವಲಕ್ಷಣ ಕೊಟ್ಟು ಮದುವೆ ಮಾಡ್ಬೇಕಂತ ಈಗಾಗಲೇ ನಿರ್ಣಯ ಆಗಿ ಲಕ್ಷಣ ಅದೇ ಆ ಲಕ್ಷಣ ಕೊಟ್ಟು ಮದುವೆ ಮಾಡ್ಬೇಕಂತ ನಿರ್ಣಯ ಆಗಿದೆ. ತಾವೆಲ್ಲ ದಿಬ್ಬಣಕ್ಕೆ ಬರ್ಬೇಕಂತೆ. ನಿಮ್ಮ ಕೃಷ್ಣ ಬರ್ತಾನ? ಕೃಷ್ಣ ಬರದೇ ಹೋದ್ರೆ ಗೊತ್ತಿಲ್ಲ. ನೀವು ಹಾಳಾಗಿ ಹೋಗಿ. ಯಾಕೆ ಸುಮ್ಮನೆ ಅವರನ್ನು ಒತ್ತಾಯಪಡಿಸುವುದು? ಕೃಷ್ಣನು ಬೇಡ, ಅವರು ಬೇಡ. ಇಷ್ಟೇ ಅಲ್ಲದೆ ಹೋದವರು ಕಷ್ಟದಿಂದ ಬರುವುದು ಬೇಡ. ಈಗ ನಾನಿದ್ದೇನೆ, ನೀನಿದ್ದೇನೆ, ಇಬ್ಬರಾದ್ರೆ ಇಬ್ರು ಈ ಕ್ಷಣದಲ್ಲಿ ಹೋಗಿ ಎದುರ್ಕೊಳ್ಬೇಕು. ಆದ್ರೆ ಒಂದು ಮರ್ಯಾದೆ ಸಮಸ್ಯೆ. ನೋಡಿಯ ಯಾಕೆ ಹೇಳು? ಬರುವ ದಿಬ್ಬಣದಲ್ಲೇ ಹೆಂಗಸರಿದ್ದಾರೆ, ಹೆಣ್ಣು ಮಕ್ಕಳಿರ್ತಾರೆ ಅಲ್ವಾ? ಇವರು ಬರದೇ ಹೋದ್ರು ನಾವು ಕಳ್ಕೊಳ್ಳಿಕ್ ಬರುದಿಲ್ವಾ ಆ ಸ್ಥಾನವನ್ನ? ಹೌದೋಡಿ, ಏನ್ ಮಾಡುದು ಈಗ? ಹಾಗಾಗಿ ಇಬ್ಬರಾದ್ರೂ ಸಾಕಾಗಿತ್ತು. ಆದ್ರೆ ಏನ್ ಮಾಡುದು? ಒಂದು ಕೆಲಸ ಮಾಡುವ. ಗಂಡಸರ ಸಾಲಿನಿಂದ ನೀವು, ಹೆಂಗಸರ ಸಾಲಿನಿಂದ ನಾನು. ಕೊನೆ ಪಕ್ಷ ಹೆಣ್ಣು ವೇಷವನ್ನಾದ್ರೂ ಆ ಕ್ಷಣದಲ್ಲಿ ಮಾಡಿಬೇಡ. ಚಕ್ರೇಶ್ವರ ಸುಯೋಧನ, ನಮ್ಮ ಭಾವಿ ಅಳಿಯ ಲಕ್ಷಣ, ದಿಬ್ಬಣಿಗರು ಎಲ್ಲ ಕ್ಷೇಮ ತಾನೆ? ಮುಹೂರ್ತಕ್ಕೆ ಸರಿಯಾಗಿ ಆಗಮಿಸಿದ್ದೀರಿ. ಷಷ್ಠಿ ಹಾಗೂ ದಶಮಿ 2 ಮುಹೂರ್ತದಲ್ಲಿ
ಷಷ್ಠಿಯ ಮುಹೂರ್ತಕ್ಕೆ ನೀವು ಸರಿಯಾಗಿ ಬಂದಿದ್ದೀರಲ್ಲ. ಬಂದವರಿಗೆಲ್ಲ ಮಾರ್ಗಾಯಾಸ ನಿವಾರಣೆಗೆ ವ್ಯವಸ್ಥೆ ಆಗಿದೆ. ಎಲ್ಲಿ ಹೋದ? ಅಂದಣಕ್ಕೆ ಹಸೆ ಇಲ್ಲ, ದಿವಳಿಗೆ ಮಳೆ ಇಲ್ಲ, ಎದುರುಗೊಂಬ ನಾರಿ ಮೊದಲಿಲ್ಲ, ಇದೆಂತ ಮದುವೆ ನಾ ಕಾಣೆ. ಅವಳು ಹೇಳಿದ್ ಕೇಳಿದ್ಯಾ? ಹೆಣ್ಣು ಮಕ್ಕಳಿಲ್ಲ, ಇದೆಂತ ಮದುವೆ ನಾ ಕಾಣೆ ಅಂತ ಹೇಳ್ತಾ ಇದ್ದಾಳೆ. ಹೌದು. ಈಗ ವಿಷಯ ಸತ್ಯ ಇಲ್ಲಿ ಯಾರು ಹೆಂಗಸರಿಲ್ಲ. ನಮ್ಮ ಮರ್ಯಾದೆ ಹೋಗ್ತಾ ಉಂಟು. ಏನ್ ಮಾಡೋಣ? ನಿಮ್ಮ ಮರ್ಯಾದೆ ಹೋಗ್ಲಿಕ್ಕೆ ನಾನು ಬಿಡ್ಬೇಕಲ್ಲ. ಅಂದ್ರೆ ನಾನೊಂದು ಹಾಡು ಹೇಳ್ಬಿಡ್ತೇನೆ. ಹಾಡು ಹೇಗೆ ಸೀರೆ ಉಟ್ಟಿದ್ಯಾ? ಹೇಳ. ಅಂದಣಕ್ಕೆ ಚಾಪುಂಟು, ಮುಂದೆ ಜೀವಿಗೆ ಉಂಟು, ಇದಿರ್ಗಂಬ ನಾರಿಯ ಎದುರುಂಟು, ಇದಿರ್ಗಂಬ ನಾರಿ ಎದುರುಂಟು ಬಿಯಗರೆ, ಇದಿರ್ಗಂಬೆವು ನಿಮ್ಮ ಒಳಗ್ ಬನ್ನಿ. ಬನ್ನಿ. ಹಾವು ಬಂತು. ಎಲ್ಲಿ ಹಾವು? ಎಂತ ಬೊಬ್ಬೆ ಹೊಡೆಯುವುದೇ ನೀನು? ಎಲ್ಲ ಹಾವಂತು ಯಾರು ಹೇಳಿದ್ದು? ಯಾರು ಹೇಳಿದ್ದು ಹಾವು? ನಾವು ಬಂತು ಅಂತ ಹೇಳಿದ್ದು. ಒಳಗ್ ಬನ್ನಿ ಅಂತ ನೀನ್ ಹೇಳಿಲ್ವಾ? ನೀವು ಬಂತು ಅಂತ ನಾವು ಹೇಳಿದ್ದು. ಬಂತು ಅಂತ ಹೇಳಿದ್ದು. ನನಗೆ ಹಾವಂತು ಅನ್ನ ಕೇಳಿದ್ದು. ಮುಹೂರ್ತ ಸರಿಯಾಗಿ ಬಂದಿದೆ. ಮಗನನ್ನ ಶೃಂಗಾರ ಮಾಡಿ ಇದು ಕಲಸ ಕನ್ನಡಿ ಅಂತ ತಗೊಳ್ಬೇಕಲ್ಲ. ಕರ್ಕೋ. ಯಾರು ಏನೇ ಆದ್ರೂ ಈ ಹೆಂಗಸರು ಇಲ್ಲದೆ ಹೋದಂತ ಈ ಸಂದರ್ಭದಲ್ಲಿ ನಾವೀಗ ಸದ್ಯ ತಗೊಳ್ತೇವೆ, ಆಮೇಲೆ ಹೆಂಗಸರಿಗೆ ಕೊಡಲ್ಪಡುವುದು. ಆಯ್ತು. ಬನ್ನಿ ಬನ್ನಿ. ಕೈ ಬಿಸಿಕೊಟ್ರ ಕೊಟ್ಟಾಯ್ತು ತಗೊಳ್ಳಿ. ಮದುವೆ ಆಯ್ತು. ಮದುವೆ ಏನು? 3 ವರ್ಷ ಚೆನ್ನಾಗಿ ಬಾಳಿ. ವನ ದಂಪತಿಗಳು ನವ ದಂಪತಿ. ಮದುವೆಯನ್ನು ಒಳ್ಳೆಯದಾಯ್ತು. ಊಟ ಉಪಚಾರ ವ್ಯವಸ್ಥೆ ಊಟದ್ದು. ಊಟ ಪಂಕ್ತಿಯಲ್ಲಿ ಕುಡಿಸುವುದೇನು? ಕುಡಿಸ್ತೀಯಾ? ಎಲೆ ಕೊಡು, ಬಾಳೆ ತೊಳಸು. ಆದಿತ್ತು ತಗೊಳ್ಳಿ. ತಲೆಗುಪ್ಪು. ನೀರು ನೀನ್ ಯಾರ ತಲೆಗುಪ್ಪು ಹಾಕುವುದು? ಅಲ್ಲ, ಬಾಳೆ ತಲೆಗುಪ್ಪ. ಬಾಳೆ ತಲೆಯಲ್ಲಿ ಉಪ್ಪು. ಬಾಳೆ ಎಲ್ಲ ತುಳಿರಿ. ಎಲ್ಲ ತೊಳಿರಿ. ತಲೆಗುಪ್ಪ ಆಗಾಯ್ತು. ಇನ್ನೊಂದು ಉಪ್ಪಿನಕಾಯಿ ಹಪ್ಪಳ. ಉಪ್ಪಿನಕಾಯಿ ಹಪ್ಪಳದ ಹೆಡಿಗೆಗಳ, ಉಪ್ಪಿನಕಾಯಿ ಹಪ್ಪಳದ ಹೆಡಿಗೆಗಳ, ತುಪ್ಪಗಳ ಕೊಡಗಳನ್ನು ಸಾಂಬಾರ್ ತರ್ತೇನೆ. ಗಡಿಬಿಡಿ ಮಾಡಬೇಡಿ. ಪಂಕ್ತಿ ಮಧ್ಯೆ ನೃತ್ಯ ನೋಡಿದ್ರು ಇಲ್ಲಿ ನೋಡ್ತಾರೆ. ಗಡಿಬಿಡಿ. ಏನಾಯ್ತಾ? ಬಂದವರು ಮನುಷ್ಯರೇ ಅಲ್ಲ ರಾಕ್ಷಸರ ಒಡೆಯ? ನನಗೂ ಸ್ವಲ್ಪ ಅನುಮಾನ ಉಂಟು. ಅಯ್ಯಪ್ಪ, ಅವರು ಊಟ ಮಾಡುವ ಬಗೆಯನ್ನು ನೋಡಿದ್ರೆ ಅನುಮಾನ. ಹೌದು ನೋಡು, ಮಾಡಿದ ಅನ್ನವನ್ನೆಲ್ಲ ಉಣ್ಣುವುದ್ರ ಬೇಸರ ಇಲ್ಲ ಆಯ್ತು ಒಡೆಯ. ಅಕ್ಕಿ ಚೀಲ ತಿಂದ್ರು ಬಿಡಿ. ಚೀಲುವ ನಾಳೆ ಆದ್ರೂ ಅನ್ನ ಮಾಡಿ ಬಡಿಸುವುದೇ ಆಗಿತ್ತು. ಹೋಗಿ ಅಡಿಗೆ ಭಟ್ಟರನ್ನ ತಿಂದು ಬಿಟ್ರಲ್ಲ. ಇವರೇನು ಮನುಷ್ಯರೇ?
ಒಂದು ಕೆಲಸ ಮಾಡು, ಅಲ್ಲ ರಕ್ಕಸರೇ, ಇದ್ದದ್ರೊಳಗೆ ಹಸಿದ್ದ ಹಳಸಿದ್ದ ಬೇಯಿಸಿದ್ದ ಏನುಂಟೆ ಎಲ್ಲ ವ್ಯವಸ್ಥೆ ಮಾಡು. ಮಗಳ ಮದುವೆಯನ್ನು ಸಂಭ್ರಮದಿಂದ ಪೂರೈಸಿದ್ದಾಯ್ತು. ನನಗೊಂದು ಸ್ವಲ್ಪ ವಿಶ್ರಾಂತಿ ಬೇಕು. ನಿಮ್ಮ ಮಗಳ ಮದುವೆ ಅಂದ್ರೆ ಆದದ್ದು ಹೇಗೆ? ಹೇಗೆ? ನೀ ಭೂತ, ನಾ ಭವಿಷ್ಯ. ನೀನು ಭೂತ ಅಲ್ಲ ಇದೆ ಅಂತ ಹೇಳ್ತಾರಲ್ಲ, ನ ಭೂತೋನೋ ಭವಿಷ್ಯತಿ. ಹಾಗೆ ಆದದ್ದು. ಹೌದು, ಇನ್ನು ಒಂದು ತಿಂಗಳ ಕಾಲ ನಾನು ಎಬ್ಬಿಸಲಿಕ್ಕಿಲ್ಲ. ಆದಿತ್ತು. ಆ ಸಂತೋಷದಲ್ಲಿ ಹೋಗಿ ವಿಶ್ರಾಂತಿ ಪಡೆದು ಬಿಡ್ತೇನೆ. ಹೊಣೆಗಾರಿಕೆ ಹೊಣೆಗಾರಿಕೆ ನಮ್ಮದು. ಆದೀತು. ಏನನೆಂಬೆನಯ್ಯ ಏನನೆಂಬೆನಯ್ಯ ಹರುಷವಯನನೆಂಬೆನಯ್ಯ ಹರುಷವಯನನೆಂಬೆನಯ್ಯ ಸಾರು ರಗತಿ ಬಲ ತನ್ನದೆಯು ಮೋನದಿಯಲ್ ಕೆನ್ನಿಸಿದೆಯನಗೆ ಲಕ್ಷಣ ಅಪ್ಪ ಏನೇನೆಂಬೇನಯ್ಯ ಯಾಕೆ ಯಾರು ನೋಡಿದೆ ನಮ್ಮ ಈ ಅಸ್ಥಿನಾವತಿಯಲ್ಲಿ ಎಲ್ಲೆಲ್ಲೂ ಸಂಭ್ರಮದಿಂದ ಕುಡಿಯುತ್ತಾ ಇದ್ದಾರೆ. ಯಾಕೆ ಮಗನೇ ನಿನ್ನ ಮದುವೆ? ಹೌದು, ದ್ವಾರಾವತಿ ಅರಸನಾಗಿರುವಂತ ಬಲಭದ್ರನ ಮಗಳು ಕನಕಾಂಗಿಯನ್ನ ನಿನಗೆ ಕೊಟ್ಟು ಮದುವೆ ಮಾಡುವುದು. ಹಾಗಾಗಿ ತಡ ಮಾಡುವುದಲ್ಲ, ದಿಪ್ಪಣಿಗಾಲಕ್ಕೆ ಬರಬೇಕು ಅಂತ ಹೇಳಿದ್ದಾರಲ್ಲ. ಮಗನೇ ಲಕ್ಷಣ ನೇರವಾಗಿ ಬಂದು ನಿಂತ ಸ್ಥಳವೇ ದ್ವಾರಾವತಿಯ ಹೊರದ್ವಾರ. ಇಲ್ಲಿ ಯಾರು ಇದ್ದಿರಬಹುದಲ್ಲ ದ್ವಾರಪಾಲಕ. ನೋಡು, ಇದು ಈ ವರ್ಷ ಇದ್ದೇಯಾ ಅಂತ ಅಲ್ಲ, ನೋಡು ಎಬ್ಬಿಸ್ ನೋಡು ಆತನನ್ನ. ಈಗ ರಾತ್ರಿ ಎಬ್ಬಿಸಿದ್ರೆ ಈ ಲೋಕದಲ್ಲೇ ಇಲ್ಲ ಆತ. ಯಾರ ನೀನು ಇಲ್ಲಿ? ಔರಂಗೇಶ್ವರ ಇದು ದಿಬ್ಬಣ ಸಮೇತನಾಗಿ ಹೊರದ್ವಾರದಲ್ಲಿ ಬಂದಿದ್ದಾನೆ. ಎದುರುಗೊಳ್ಳುವುದಕ್ಕಾಗಿ ಬರಬೇಕೆಂದು ನಿಮ್ಮ ದಾರಿಯಲ್ಲಿ ಹೇಳು. ಏನಾಯ್ತು ಬೊಬ್ಬೆ ಹೊಡಿತಾ ಇದ್ದೀಯ? ನಿಮ್ಮನ್ನು ಕರಿಬಾರದೆ ಎಂಬ ಉದ್ದೇಶದಿಂದ ಮಲಗಿದ್ದೇನೆ. ಹೌದಲ್ಲ, ಹೊಣೆಗಾರಿಕೆಯಲ್ಲಿ ಇದ್ದಿದ್ದೇನೆ. ಯಾಕೆ ನಿದ್ದೆ ಹಾಳು ಮಾಡಿದೆ? ಆದ್ರೆ ಏನು ಮಾಡುವ? ಏನಾಯ್ತು? ಅಂತ ಒಂದು ಪ್ರಸಂಗ ಸೃಷ್ಟಿಯಾಗೋಯ್ತು ಒಡೆಯ. ಏನಾಯ್ತು? ಮತ್ತೇನಲ್ಲ, ನಿಮ್ಮಲ್ಲಿ ಒಂದು ಸಮಸ್ಯೆ ನಾನು ತಿಳ್ಕೊಳ್ತಾ ಇದ್ದೇನೆ. ಸಂಶಯ? ಹೌದು. ಏನು? ಈ ಮತ್ತೇನಲ್ಲ, ಈ ಬ್ರಹ್ಮಾಂಡ ಪಿಂಡಾಂಡದಲ್ಲಿ ಈ ಸೃಷ್ಟಿ ಮಾಡಿದಾನಲ್ಲ ಬ್ರಹ್ಮ, ಈ ಬ್ರಹ್ಮಾಂಡ ಪಿಂಡಾಂಡದಲ್ಲಿ ಈ ಭೂಲೋಕ ಎನ್ನುವುದು ಎಷ್ಟುಂಟು ಒಡೆಯ? 10 ಹಲವಾರು ಇರ್ತದೆಯಾ? ನನಗೆ ಗೊತ್ತಿಲ್ಲ. ಬ್ರಹ್ಮಾಂಡ ಅಂದ್ರೆ ಒಂದು, ಇದ್ದದ್ದೇ ಒಂದು. ಅದೇ ಆ ಪಿಂಡಾಂಡ, ಆ ಪಿಂಡಾಂಡದಲ್ಲಿ ಭೂಲೋಕ ಎಲ್ಲ ಒಂದೇ. ಅದು ಒಂದೇ. ಭೂಲೋಕ ಅಂದ್ರೆ ಒಂದು ಅಂತ ನಾವು ನಿಂತಿರುವಂತ ಈ ಭೂಲೋಕದಲ್ಲಿ ಆ ಹಸ್ತಿನಾವತಿ ಎನ್ನುವುದು ಎಷ್ಟುಂಟು ಒಡೆಯ? ಭೂಲೋಕದಲ್ಲಿ ಹಸ್ತಿನಾವತಿ ಒಂದೇ. ಯಾಕೆ ಮಾತು? ಒಂದೇ. ಆ ಹಸ್ತಿನಾವತಿಯಲ್ಲಿ ಸುಯೋಧನ ಎನ್ನುವರು ಎಷ್ಟು ಜನರಿದ್ದಾರೆ ಒಡೆಯ? ಕೌರವರು 100 ಮಂದಿ ಇರಬಹುದು. ಸುಯೋಧನ ಎನಿಸಿಕೊಂಡವ ಒಬ್ಬನೇ. ಸುಳ್ಳು. ಅನುಮಾನ ಯಾಕ? ಸುಳ್ಳು. ಇಬ್ಬರಿದ್ದಾರೆ. ಎಲ್ಲಿ ಕಂಡೆ? ಇವತ್ತು ದ್ವಾರದಲ್ಲಿ ಕಂಡೆ. ಹೌದಪ್ಪ, ದ್ವಾರದಲ್ಲಿ? ಹೌದಪ್ಪ, ಸುಯೋಧನ ನಾನು ಕಂಡಿದ್ದೇನೆ. ಯಾಕೆ ಬಂದಿದ್ದಾನಂತ? ನಾನು ಎಣ್ಣೆ ಹಾಕಿ ನೋಡಿದ್ದೇನೆ. ಯಾವುದಕ್ಕೆ? ಕಣ್ಣಿಗೆ. ಎಚ್ಚರಿಕೆಯಿಂದ. ಹೌದು. ಏನಂತೆ? ಮತ್ತೇನಲ್ಲ, ಇವತ್ತು ದಶಮಿಯ ಮುಹೂರ್ತ. ಹಾಗಾಗಿ ನಿಮ್ಮ ಒಡೆಗೆ ಹೇಳು. ಮಾತ್ರ ಅಲ್ಲ, ಕನಕಾಂಗಿಯನ್ನು ಕೊಟ್ಟು ಮದುವೆ ಮಾಡ್ಲಿಕ್ಕೆ ಹೇಳು ಅಂತ ಹೇಳ್ತಾರೆ. ಅಂದ್ರೆ ದಿಬ್ಬಣ ತೀರ್ಕೊಂಡು ಮದುವೆಗಾಗಿ? ಹೌದು. ಮೊನ್ನೆ ಸೃಷ್ಟಿ ಮುಹೂರ್ತಕ್ಕೆ ಮಾತ್ರ ಮದುವೆ ಮಾಡಿ ಕೊಟ್ಟಿದ್ದೇನಲ್ಲ. ಅದೇ ನನಗೆ ಹೇಳಿದ್ದು. 2 ಜನ ಆಗಿದ್ರೆ ಆ ಕೌರವ ಯಾರಿಗೂ ಇವನು ಸಮಸ್ಯೆ ಬಹಳ ದೊಡ್ಡದಾಯ್ತು ಇದು. ಏನು? ನನಗೊಂದು ಸಣ್ಣ ಅನುಮಾನ ಕಾಡ್ತಾ ಇದೆ. ಏನು? ಕೃಷ್ಣ ಆ ದಿವಸ ಹೋಗುವಾಗ ಏನ್ ಹೇಳಿ ಹೋಗಿದ್ದಾನೆ? ಹೆಚ್ಚು ಕಡಿಮೆ ಆದನ್ನು ನನ್ನ ಕೇಳಬೇಡ. ಅವನದೇ ಅನ್ನೋ ಕಾರಸ್ಥಾನ ಇರಲೇಬೇಕು. ಅವನೇನು ಸರಿ ಮದ್ದರಿಬೇಕು. ಹೌದು. ಎಲ್ಲಿ ಹೋಗ್ಬೇಕಾರೆ ಅವನನ್ನು ಸಂತೋಷವಾಯಿತು ಏನು ಹೇಳಲಿ ಅಣ್ಣಯ್ಯ. ಕುಲಾಲ ಭವನವ ಒಂದೇ ಹಾಡು, ಒಂದೇ ಮನೆಯಂಗಳದಲ್ಲಿ ನಿನ್ನ ಸಂತೋಷ ಮನೆ ಬೆಂಕಿ ಬಿತ್ತು. ಎಂತ ಅಣಕಿಸುವುದು ನೀನು? ಅಲ್ಲ, ಇದ್ದ ವಿಷಯ ಹೇಳಿದೆ ಅಷ್ಟೇ. ಇದ್ದ ವಿಷಯ ಅಲ್ಲ, ಈ ವಿಷಯಕ್ಕೆ ಉತ್ತರ ಕೊಡು ಈಗ. ಏನಾಯ್ತು ಈಗ? ಮೊನ್ನೆ ದಿವಸ ಕೌರವನಿಗೆ ಮದುವೆ ಮಾಡಿ ಕೊಟ್ಟನಲ್ಲ ಮಗಳ. ಬೇಡ ಅಂತ ಹೇಳಿದ್ರು ಕೇಳದೆ ಮದುವೆ ಮಾಡಿ ಕೊಟ್ಟೆ ಅಲ್ವಾ?
ವೈಭವನಿನ ಮದುವೆ ಮಾಡಿ ಕೊಟ್ಟಿದ್ದೇನೆ. ಸರಿ ಹೋಗಿದ್ದಾರೆ ದಿಬ್ಬಣ ತೆರ್ಕೊಂಡು. ಹೋಗ್ಲಿ. ಈ ದಿವಸ ಮತ್ತೆ ಮನೆ ಬಾಗಿಲಿಗೆ ಬಂದಿದ್ದಾರೆ. ಹಾ ನನಗೊಂದು ಅನುಮಾನ, ಮೊನ್ನೆ ಬಂದಂತ ಕೌರವ ಯಾರು, ಈ ದಿವಸ ಬಂದ ಕೌರವ ಯಾರು, ಇದು ತಿಳ್ಕೊಳ್ಬೇಕು. ಅಣ್ಣಯ್ಯ ಹೇಳ. ಯಾಕೆ ಬಂದ್ರು? ನೀನು ನನಗೆ ಎಷ್ಟೇ ಬೈದ್ರು ನನಗೆ ಬೇಸರ ಇಲ್ಲ. ನನ್ನಣ್ಣ ಎನ್ನುವಂತ ಅಭಿಮಾನ ನನಗಿದೆ. ಈಗ ಕೌರವ ಯಾಕೆ ಬಂದಿದ್ದಾನೆ ಎನ್ನುವುದು ತಟ್ಟನೆ ನನಗೆ ಹೊಳೆಯಿತು. ಯಾಕೆ ಹಳೆ ಬಂದಿದ್ದಾನೆ? ಪ್ರಸಂಗ ನೆನ್ಪು ಮಾಡ್ಕೊ. ಯಾವ್ದು ಹಳೆ ಅಣ್ಣಯ್ಯ, ಪ್ರಸಂಗ? ಹಾ. ಸುಭದ್ರಾ ಕಲ್ಯಾಣದಲ್ಲಿ ಕೌರವನಿಗೆ ಅಪಮಾನ ಆಗಿ ಹೋಗ್ಲಿಲ್ವೇನೋ? ಆ ಅಪಮಾನವನ್ನ ಪರಿಮಾರ್ಜನೆ ಮಾಡಿಕೊಳ್ಳುವುದಕ್ಕೆ, ಪ್ರತಿಯಾಗಿ ನಮ್ಮನ್ನು ಅಪಮಾನಿಸುವುದಕ್ಕೆ ಈ ನೆಪವನ್ನು ಹೂಡಿಕೊಂಡು ಬಂದಿದ್ದಾರೆ. ವಸ್ತ್ರನ ಕೊಡ್ತೇನೆ ಅಂತ ಆ ದಿವಸ ಹೇಳಿದ್ದೆ. ಇವತ್ತು ಮತ್ತೆ ಬಂದು ಕನಕಾಂಗಿ ಕೊಡು ಅಂತ ಹೇಳ್ತಾ ಇದ್ದಾನ. ಏನ್ ಮಾಡೋದು ಈಗ? ಕೊಟ್ಬಿಡು ಅಣ್ಣಯ್ಯ, ಕೊಟ್ಬಿಡು. ಇದ್ರಲ್ವೇನ ಕನಕಾಂಗಿ ಕೊಡುದು? ಕನಕಾಂಗಿಯನ್ನಲ್ಲ, ನಮ್ಮನ್ನು ಅಪಮಾನಿಸುವ ಉದ್ದೇಶದಿಂದ ಬಂದ ಕೌರವನಿಗೆ ಕೊಡು ಅಂತ ಹೇಳಿದೆ. ಹಾಗೆ ಹಾಗೆ ಇದೇ ತಕ್ಕ ಉಪಾಯ. ತಡಮಾಡ್ಬೇಡಿ. ಹಾಗೆ ನೀವು ಸರ್. ಹೌದು. ಹಸ್ತಿನಾವತಿಯ ದೊರೆ ಯೋಧನ ಮಹಾರಾಜ ಮಗ ಲಕ್ಷಣ, ಓ ದಿಬ್ಬಣಿಗರು ಎಲ್ಲ ಕ್ಷೇಮವಾಗಿ ಬಂದಿದ್ದೀರ. ಅಲ್ಲ ಮತ್ತೆ ಏನ್ ಬಂದ್ರಿ? ಏನು ಅಲ್ಲ ನೀವೆಲ್ಲ ಇಲ್ಲಿ? ನಿನ್ನೆ ಅಲ್ಲೂ ಲೇಖನವನ್ನ ಕಳಿಸಿಕೊಟ್ಟದ್ದು. ನಾನು ಹೌದು. ಲೇಖನ ಅಲ್ಲಿ ಯಾಕಾಯ್ತು ಕಳಿಸಿದ್ದು? ತನ್ನ ಮಗಳಾಗಿರುವಂತ ಕನಕಾಂಗಿಯನ್ನ ಓ ನಿಮ್ಮ ಮದುವೆ. ಕೊಡ್ಬೇಕು. ಈಗ ನೀವು ಮದುವೆಗೆ ಬಂದವ್ರ? ಕೊಡ್ಬೇಕಂತ ತಡ ಮಾಡಬೇಡಿ. ತಡ ಮಾಡುವುದೇ ಕೊಡ್ಲೇಬೇಕು. ಬಲ ಬಲ ಬಲು ಸಂತೋಷವಾಯಿತು. ಏನು ಹೇಳಲಿ ಕುಲಜರು ಮಕ್ಕಳು. ಅಣ್ಣಯ್ಯ ಸತ್ಯವಾಗಿ ಹೇಳು, ನನಗೂ ಮುಖಕ್ಕೆ ಭಂಗ ಮಾಡಬೇಕು ಅಂತ ಎಷ್ಟು ದಿವಸದಿಂದ ಹರಕೆ ಹೊತ್ತಿದ್ದೆ ನೀನು? ನೀರಣ್ಣಯ್ಯ, ಇಂಥದ್ದೊಂದು ಸಂದರ್ಭ ಸೃಷ್ಟಿ ಮಾಡಬೇಕು ಅಂತ ಯಾವ ದೇವರಿಗೆ ಹರಕೆ ಹೊತ್ತಿದ್ದೆ? ಆವತ್ತು ತಂಗಿ ಸುಭದ್ರ ಬಂದು ಕೇಳಿದ್ಲು ಅಭಿಮನ್ಯುವಿಗೆ ಕನಕಾಂಗಿಯನ್ನು ಕೊಡು ಎಂದು. ಒಪ್ಪಿದ್ಯಾ ನೀನು? ಕೊಡುವುದಿಲ್ಲ ಅಂತ ಹೇಳಿದೆ. ಅದಕ್ಕಾಗಿ ಇಷ್ಟೆಲ್ಲ ಆಯ್ತು. ಓ ಅಂದ್ರೆ ಅವಳ ಆಸೆಗೆ ಒತ್ತಾಸೆಯಾಗಿ ನಿಂತು ನೀನೇ ಮಾಡಿದ್ದು ಅಂತ ಹೇಳು. ಏನು ಯೋಚನೆ ಮಾಡಬೇಡ ಅಣ್ಣ. ಕೃಷ್ಣ, ಆ? ನನಗೊಂದು ಅನುಮಾನ ಈಗ. ಏನು? ಮಗಳನ್ನ ಕೌರವನಿಗೆ ಕೊಡಬೇಕು ಅಂತ ಮಾಡಿದ್ದೂ ಹೌದು, ಮದುವೆ ಮಾಡಿಕೊಟ್ಟದ್ದೂ ಹೌದು, ಈ ದಿವಸ ಬಂದ ಕೌರವರಿಗೆ ಪೆಟ್ಟು ಕೊಟ್ಟು ಕಳಿಸಿದ್ದು ಹೌದು. ಈ ಮಗಳನ್ನ ನಾನು ಕೊಟ್ಟಿದ್ದೆ ಯಾರಿಗಾಯ್ತು ಅಂತಲೇ ಅನುಮಾನ ಈಗ. ಅಣ್ಣ, ನೀನು ಮಗಳನ್ನು ಕೊಟ್ಟು ಮದುವೆ ಮಾಡಿದೆ ಎಂದು ತಿಳಿದುಕೊಂಡಿದ್ಯಲ್ಲ, ಅವಳು ಮಾಯಾ ಕನಕಾಂಗಿ. ನೀನು ಕೊಟ್ಟಿರುವುದು ಮಾಯಾ ಲಕ್ಷಣನಿಗೆ. ಅಂದ್ರೆ ನನ್ನ ಮಗಳಲ್ಲೂ ಅವಳು? ಖಂಡಿತ ಅಲ್ಲ. ಹಾಗಿದ್ರೆ ನನ್ನ ಮಗಳ ಅಂತಃಪುರದಲ್ಲಿ ಇರ್ಬೇಕಿತ್ತಲ್ಲ, ಅವಳೇ ಎಲ್ಲಿಗೆ ಹೋಗ್ಲ? ಅವಳಿಗೆಲ್ಲ ನಮ್ಮನೆಯಲ್ಲೇ ವ್ಯವಸ್ಥೆ ಮಾಡಿದ್ದೇನೆ. ಅಂದ್ರೆ ಅಭಿಮನ್ಯುವಿನೊಟ್ಟಿಗೆ ಕನಕಾಂಗಿಯ ವಿವಾಹವನ್ನು ಮಾಡಿಸಿ ಅವರನ್ನು ವ್ಯವಸ್ಥಿತವಾದ ಸ್ಥಳಕ್ಕೆ ಸೇರಿಸಿ ಆಗಿದೆ. ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ. ಅದೇ ಅದೇ ಅದೇ. ಇಷ್ಟರೊಳಗೆ ವ್ಯವಸ್ಥೆ ಎಲ್ಲ ಮಾಡಿಬಿಟ್ಟಿದ್ದೀಯ. ಬಹಳ ಬುದ್ಧಿವಂತ ನೀನು ನೋಡು. ಮಗಳಿಗೆ ಪಡೆದ ಮಗಳನ್ನ ಕೈ ಎತ್ತು ಧಾರೆ ಎರೆದು ಕೊಡುವ ಅವಕಾಶವನ್ನೂ ಇಡ್ಲಿಲ್ವಲ್ಲ ಪುಣ್ಯಾತ್ಮ ನೀನು. ಕಾಯ್ತಾ ಇದ್ದಾರೆ ಈಗಲೂ ನಿನ್ನ ಆಶೀರ್ವಾದಕ್ಕಾಗಿ. ಅದಾದ್ರೂ ಒಂದು ಇಟ್ಟಿದ್ದೀಯ. ಅವರಿಗೆ ಆಶೀರ್ವಾದವನ್ನು ಮಾಡಬೇಕು. ಮಾನ ಹೋದ್ರು ಮರ್ಯಾದೆ ಉಳಿಯಿತು ಅಂತ. ಮಗಳು ಸೇರ್ಬೇಕಾದ ಸ್ಥಳಕ್ಕೆ ಸೇರ್ಲು ಅಂತ ಯೋಗ್ಯ ಸ್ಥಳ ಸೇರಿದ್ಲು. ಮಂಗಳ ಮುಹೂರ್ತದಲ್ಲಿ ಕೈ ಎತ್ತಿ ನಾನೇ ಮತ್ತೆ ಧಾರೆ ಎರೆದು ಕೊಡ್ತೇನೆ. ಆ ಮೂಲಕ ಅವರಿಗೆ ಮಾತ್ರ ಅಲ್ಲ, ಲೋಕಕ್ಕೆ ಮಂಗಲವನ್ನ. ಹೀಗೆ ಕಾಮಿನಿ ರನ್ನೆಗೆ ಸೋಮ ಸುಂದರಗೆ ಕಾಮಾರಿಗೆ ಸುರ ಸೋಮ ಬಂದಿತೆಗೆ ಕಾಮಿನಿಯರು ಸುಪ್ರೇಮದಿ ಪಾಡುವ ಹೇಮಾದಾರತಿಯ ಬೆಳಗಿದರು